ಶ್ರೀ ಮಾಲತೇಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ್ಯ ಶ್ರೀ ನೀಲಕಂಠ ಗುರುಜಿ. ಜನ್ಮ ಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು. ನಕ್ಷತ್ರ ದೋಷ, ಋತುಮತಿ ದೋಷ, ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು. ಸರಳ ವಾಸ್ತುವಿಗಾಗಿ ಸಂಪರ್ಕಿಸಿರಿ. ಇನ್ನು ಭೇಟಿಯ ಸಮಯ 9:30 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಸಾಯಂಕಾಲ 5:30 ರಿಂದ ರಾತ್ರಿ 9:30 ವಿಳಾಸ: ಶಿವನಾಗ ಬಡಾವಣೆ, 3ನೇ ಕ್ರಾಸ್, ಮನೆ ನಂಬರ್ 79/9, ತಿಮ್ಸಾಗರ್ ರೋಡ್, ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ, ಬನ್ನಿ ಮಹಾಕಾಳಿ ಗುಡಿ ಹತ್ತಿರ, ನೇಕಾನ್ ನಗರ್, ಹಳೆ ಹುಬ್ಬಳ್ಳಿ. ಹಣಕ್ಕಾಗಿ ಅಲ್ಲ, ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ. ಮೊಬೈಲ್ ನಂಬರ್ 9901713668 9535951307. ದ್ವಾದಶ ರಾಶಿಯವರ ವಾರ ಭವಿಷ್ಯ. ಆಗಸ್ಟ್ ತಿಂಗಳ ಕೊನೆಯ ವಾರ ಶುರುವಾಗಲಿದೆ. ಈ ವಾರ ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ. ಹಾಗಾದರೆ ಮುಂಬರುವ ವಾರ 12 ರಾಶಿಗಳ ಸುಖ, ದುಃಖ, ಆರೋಗ್ಯ, ಹಣಕಾಸು, ಆರ್ಥಿಕ, ಪ್ರೇಮ, ಕೌಟುಂಬಿಕ, ಸಾಮಾಜಿಕ, ಆರೋಗ್ಯ, ವೃತ್ತಿ ಜೀವನ ಹೇಗಿರಲಿದೆ ಎಂದು ತಿಳಿಯೋಣ. ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಕೃಷ್ಣ ಪಕ್ಷದ ದ್ವಾದಶಿಯಿಂದ ದಕ್ಷಿಣಾಯನ ಮಾಸದ ಶುಕ್ಲ ಪಕ್ಷದ ಪಂಚಮಿಯವರೆಗೆ, ಅಂದರೆ 24/8/2025 ರಿಂದ 30/8/2025 ಈ ವಾರದ ಚಂದ್ರನ ಸಂಚಾರ ಭರಣಿ ನಕ್ಷತ್ರದಿಂದ ಮಕಾ ನಕ್ಷತ್ರದವರೆಗೆ 12 ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ. ಮೇಷರಾಶಿ. ಈ ವಾರ ನಿಮ್ಮ ಸುತ್ತಮುತ್ತಲಿನ ಪರಿಸರ ಪುನರ್ಜೀವನಗೊಳಿಸುತ್ತೀರಿ. ಹೊಸ ಉದ್ಯಮದಲ್ಲಿ ಅಪಾಯ ಎದುರಿಸಬೇಕಾದ್ರೂ ಆರ್ಥಿಕ ಸ್ಥಿತಿ ಸ್ಥಿರ. ಈ ವಿಷಯ ಜಾಗರೂಕರಾಗಿರಬೇಕು. ಇತರರೊಂದಿಗೆ ಭಿನ್ನ ಅಭಿಪ್ರಾಯ ಉಂಟು ಮಾಡುವ ಸಂದರ್ಭ ತಪ್ಪಿಸಬೇಕು. ತಪ್ಪುಗಳನ್ನು ಪುನರಾವರ್ತಿಸುವುದನ್ನು ತಪ್ಪಿಸಲು ಇತಿಹಾಸವನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇನ್ನು ನೀವು ಜಾಗರೂಕರಾಗಿರಬೇಕು. ಅದು ದೀರ್ಘಾವಧಿಯಲ್ಲಿ ನಿಮ್ಮ ಆಸಕ್ತಿಗಳಿಗೆ ಹಾನಿ ಮಾಡಬಹುದು. ಪ್ರಸ್ತುತ ಪಾಲುದಾರಿಕೆಯೊಳಗೆ ಸಮತೋಲನ ಕಂಡುಕೊಳ್ಳಲು, ಸಂಬಂಧದ ಆನಂದಕ್ಕೆ ನಿಮ್ಮನ್ನ ಹೆಚ್ಚು ವಿಶ್ವಾಸಾರ್ಹ ಹಾದಿಯಲ್ಲಿ ಇರಿಸಲು ನಿಮಗೆ ಹೊಂದಾಣಿಕೆಗಳು ಬೇಕಾಗಬಹುದು. ಶೀಘ್ರದಲ್ಲೇ ಒಂದು ಪ್ರಮುಖ ವ್ಯಾಪಾರ ಪ್ರವಾಸಕ್ಕೆ ಹೋಗಲಿದ್ದೀರಿ. ಉತ್ತಮ ಆರೋಗ್ಯಕ್ಕಾಗಿ ಮಸಾಲೆಯುಕ್ತ ಆಹಾರವನ್ನ ತಪ್ಪಿಸಲು ಪ್ರಯತ್ನಿಸಿ. ಪ್ರತಿದಿನ ನವಗ್ರಹ ಮಂತ್ರ ಜಪ ಮಾಡಿರಿ. ಶ್ರೀ ಮಹಾಗಣಪತಿಗೆ ಮಂಗಳವಾರ ಗರಿಕೆ ಪತ್ರೆ ಅರ್ಪಿಸಿರಿ. ವೃಷಭ ರಾಶಿ. ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳಲು, ಹಳೆಯ ಸಂಪರ್ಕ ಪುನರ್ಜೀವನಗೊಳಿಸಲು ಇದು ಉತ್ತಮ ವಾರ. ಈ ಯೋಜನೆಯು ದೀರ್ಘಾವಧಿಯ ಪ್ರಯೋಜನ ನೀಡುವ ಸಾಮರ್ಥ್ಯ ಹೊಂದಿದೆ. ಆಲೋಚನೆಗಳನ್ನು ಪ್ರಾಯೋಗಿಕವಾಗಿ ಬಳಸುವ ಮೂಲಕ ಲಾಭ ಪಡೆದುಕೊಳ್ಳಿ. ಹಿಂದಿನ ಹೂಡಿಕೆಗಳಿಂದ ಗುರಿಗಳು ಖಚಿತವೆಂದು ತೋರುತ್ತವೆ. ಅದನ್ನು ಯಶಸ್ವಿಗೊಳಿಸಲು ಎಲ್ಲಾ ಪ್ರಯತ್ನಗಳನ್ನ ಮಾಡಿ. ವಿದೇಶದಲ್ಲಿ ನೆಲೆಸಿರುವ ಯಾರಾದರೂ ನಿಮ್ಮ ಸ್ವೀಕರಿಸುವ ಉದ್ಯೋಗ ಪಾಲುದಾರಿಕೆಯನ್ನು ನೀಡಬಹುದು. ಹೊಸ ಆಲೋಚನೆಗಳು, ತಾಂತ್ರಿಕ ಜ್ಞಾನ ಇತರರ ಮೇಲೆ ಉತ್ತಮ ಪ್ರಭಾವ ಬೀರುವುದು. ನಿಮ್ಮ ಸಂಗಾತಿ ನಿಮಗೆ ಗರಿಷ್ಠ ಸಹಕಾರವನ್ನ ನೀಡಬಹುದು. ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ಶುಕ್ರವಾರ ಉಡಿ ತುಂಬಿ ಹೆಸರುಬೇಳೆ ಪಾಯಸ ಮಾಡಿ ನೈವೇದ್ಯ ಮಾಡಿ ಪ್ರಸಾದ ಹಂಚಿರಿ. ಮಿಥುನ ರಾಶಿ. ಈ ರಾಶಿಯವರಿಗೆ ಗಜಕೇಸರಿ ಯೋಗದಿಂದ ಭರ್ಜರಿ ಲಾಭ ಸಿಗುವ ಸಾಧ್ಯತೆ. ಪ್ರಯಾಣ ಮತ್ತು ವೈದ್ಯಕೀಯ ಪ್ರತಿನಿಧಿಗಳ ಕ್ಷೇತ್ರದಲ್ಲಿರುವವರು ಈ ವಾರ ಲಾಭ ಗಳಿಸುತ್ತಾರೆ. ಇನ್ನು ಈ ವಾರ ನಿಯೋಜಿಸಲಾದ ಕೆಲಸ ನಿಮ್ಮ ಪರಿಣಿತಿ ಜ್ಞಾನದ ಪರೀಕ್ಷೆಯಾಗಲಿದೆ. ನೀವು ಈ ಕಾರ್ಯದಲ್ಲಿ ಎಲ್ಲಾ ಪ್ರಯತ್ನಗಳನ್ನ ಮಾಡಬೇಕು. ಹೆಚ್ಚಿನ ಶ್ರಮದ ನಂತರ ಕೆಲಸದಲ್ಲಿ ಸ್ಥಿರತೆ ಸಾಧಿಸಲಾಗುವುದು. ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸುಂದರಗೊಳಿಸಲು, ಮನೆಯಲ್ಲಿ ಜನರನ್ನ ರಂಜಿಸಲು ಅತ್ಯುತ್ತಮ ವಾರ. ಆಸಕ್ತಿಯಿರುವ ಹೊಸ ಕೋರ್ಸ್ಗಳನ್ನ ನೋಡಿ. ಹೊಸ ಪ್ರಣಯವು ಸಂಬಂಧ ಬಲಗೊಳ್ಳಲು ಪ್ರಾಮಾಣಿಕ ಗಂಭೀರವಾಗಿರಬೇಕು. ಈ ವಾರ ಆರೋಗ್ಯ ಸಾಮಾನ್ಯವಾಗಿದೆ. ವಿಷ್ಣು ಸಹಸ್ರನಾಮ ಜಪ ಮಾಡಿರಿ. ಶ್ರೀ ಗಣಪತಿಗೆ ಮೋದಕ ನೈವೇದ್ಯ ಮಾಡಿ ಪ್ರಸಾದ ಹಂಚಿರಿ. ಕಟಕ ರಾಶಿ. ವಾರದಲ್ಲಿ ನೀವು ಮಿಶ್ರ ಫಲಿತಾಂಶ ಕಾಣುವಿರಿ. ಸರಿಯಾದ ಹಣಕಾಸು ಯೋಜನೆ ಇಂದಿನ ಅಗತ್ಯ. ಕೊನೆಯ ಕ್ಷಣದಲ್ಲಿ ಆರ್ಥಿಕ ನೆರವು ಸಿಗಬಹುದು. ಮನೆಯ ವಾತಾವರಣ ಮಾನಸಿಕ ಶಾಂತಿಯನ್ನ ಕೆಡಿಸಬಹುದು. ಏರಿಳಿತಗಳು, ಸಮಸ್ಯೆಗಳು ಉದ್ಭವಿಸಬಹುದು. ಇನ್ನು ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಪರಿಸ್ಥಿತಿಯನ್ನ ಎದುರಿಸಿ. ದುರ್ಗಾದೇವಿಯ ಆಶೀರ್ವಾದ ಇರುತ್ತದೆ. ನಿಮ್ಮ ಸಂಗಾತಿಯ ಆರೋಗ್ಯ ನೋಡಿಕೊಳ್ಳಿ. ಕೆಲವು ಆಪ್ತರು ನಿಮ್ಮ ರಕ್ಷಣೆಗೆ ಬರುತ್ತಾರೆ. ಉದ್ಯಮಿಗಳಿಗೆ ಸರಿಯಾದ ಲಾಭ ಸಿಗದಿರಬಹುದು. ತೀವ್ರ ಸ್ಪರ್ಧೆಯನ್ನ ಎದುರಿಸಬೇಕಾಗಬಹುದು. ನಿಮ್ಮಲ್ಲಿ ಕೆಲವರು ಕಾನೂನು ವಿಷಯಗಳಲ್ಲಿ ಭಾಗಿಯಾಗಿರಬಹುದು. ಉದ್ವಿಗ್ನತೆಗಳು ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಅದರಿಂದ ಜಾಗರೂಕರಾಗಿರಿ. ಶ್ರೀ ಶಿವನಿಗೆ ಸೋಮವಾರ ಶಿರಾಭಿಷೇಕವನ್ನ ಮಾಡಿಸಿ ಬಿಲ್ವ ಪತ್ರೆ ಅರ್ಪಿಸಿರಿ. ಸಿಂಹರಾಶಿ. ಹೊಸ ಉದ್ಯಮಗಳಲ್ಲಿ ಅಪಾಯ ಎದುರಿಸಿದರೂ ಆರ್ಥಿಕ ಸ್ಥಿತಿ ಸ್ಥಿರ. ಕುಟುಂಬದ ಹಿರಿಯ ಸದಸ್ಯರ ಬಗ್ಗೆ ಚಿಂತೆಗಳು ಹೆಚ್ಚಳ. ಪ್ರವಾಸಗಳ ಸಮಯದಲ್ಲಿ ಅಮೂಲ್ಯ ವಸ್ತುಗಳ ಮೇಲೆ ನಿಗಾ ಇರಿಸಿ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ತರಬೇತಿ ತರಗತಿಗಳನ್ನು ಸೇರ್ತಾರೆ. ಇನ್ನು ವಿವಾಹಿತ ದಂಪತಿಗಳು ಸಂಕ್ಷಿಪ್ತ ರಜೆಯನ್ನ ಯೋಜಿಸಬಹುದು. ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಹಾರ ಪದ್ಧತಿಯನ್ನ ನಿಯಂತ್ರಿಸಬೇಕು. ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ. ಭಾನುವಾರ ಗೋಧಿ ಕೆಂಪು ಬಟ್ಟೆಯನ್ನ ದಾನ ಮಾಡಿರಿ. ಕನ್ಯಾ ರಾಶಿ. ನಿಮ್ಮಲ್ಲಿ ಕೆಲವರು ಹೊಸ ವ್ಯವಹಾರ ಪ್ರಾರಂಭಿಸಲು ಸೂಕ್ತ ಅವಕಾಶ ಪಡೆಯುತ್ತೀರಿ.
ಗಣನೀಯ ಆರ್ಥಿಕ ಲಾಭ ಇರುತ್ತದೆ. ಸ್ವಂತ ಬಾಹ್ಯ ನಿಧಿಯಿಂದ ತ್ವರಿತ ಒಳಹರಿವು ಇರುವುದು. ನಿಮ್ಮ ಕೆಲಸದ ಮೇಲೆ ಗಮನ ಹರಿಸುವುದು ಕಷ್ಟಕರ. ವೃತ್ತಿಪರ ಯೋಜನೆಗಳನ್ನ ಪಡೆಯಲು ಗುರಿಗಳ ಮೇಲೆ ಕೇಂದ್ರೀಕರಿಸಿ. ಇನ್ನು ಶಿಕ್ಷಣದ ಬಗ್ಗೆ ಆನಂದ ಪ್ರವಾಸಗಳು ಇರುತ್ತವೆ. ಮನೆಯಲ್ಲಿ ಅಥವಾ ಸುತ್ತಮುತ್ತ ಕೆಲವು ಕೆಲಸಗಳನ್ನ ಮಾಡುವ ಬಗ್ಗೆ ಯೋಚಿಸುತ್ತಿರಬಹುದು. ಹೊಸ ಉದ್ಯಮ ಯೋಜನೆಗಳು ಸಾಕಷ್ಟು ಸಾಧ್ಯತೆಗಳಿವೆ. ಈ ವಾರ ತುಂಬಾ ಪ್ರಯೋಜನಕಾರಿ. ನಿಮ್ಮ ಸಂಗಾತಿಯು ನಿಮಗೆ ಬೆಂಬಲ ನೀಡುತ್ತಾರೆ ಮತ್ತು ಕಾಳಜಿ ಪ್ರೀತಿ ಒದಗಿಸುತ್ತಾರೆ. ಈ ವಾರ ಆರೋಗ್ಯಕ್ಕೆ ತುಂಬಾ ಗಮನ ಬೇಕಾಗಬಹುದು. ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿರಿ. ನಿರ್ಗತಿಕರಿಗೆ ಅನ್ನದಾನ ಮಾಡಿರಿ. ತುಲಾ ರಾಶಿ, ನೀವು ಸಂತೋಷದಿಂದ ಕುಣಿಯುತ್ತೀರಿ, ಏಕೆಂದರೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳ ಸಿಗುವುದು. ಚಿನ್ನಾಭರಣ ಸೇರಿದಂತೆ ಸಂಪತ್ತಿನಲ್ಲಿ ಲಾಭ ನಿರೀಕ್ಷೆ. ಆರೋಗ್ಯ ಸಾಮಾನ್ಯ. ಅಧಿಕಾರವಿರುವ ಸ್ಥಾನ ಸಿಗಬಹುದು. ಸ್ವಂತ ಪ್ರಯತ್ನಗಳ ಮೂಲಕ ಸಿಗುವ ಯಶಸ್ಸು, ಗೌರವ ನಿಮ್ಮನ್ನ ಆತ್ಮವಿಶ್ವಾಸ, ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡುತ್ತದೆ. ಸಂತೋಷ ಕಾದಿದೆ. ಮೊಕದ್ದಮೆಯಲ್ಲಿ ಯಶಸ್ಸು ಕಂಡಿರಬಹುದು. ನಿಮ್ಮ ಸಾಮಾಜಿಕ ಗೌರವ ಸ್ಥಾನಮಾನಕ್ಕೆ ಯಾವುದೇ ಬೆದರಿಕೆ ಇಲ್ಲ. ಈ ವಾರ ವ್ಯಾಪಾರಸ್ಥರು ಮಧ್ಯಮ ಲಾಭ ಪಡೆಯುತ್ತಾರೆ. ಸಂಬಂಧವು ನಿಮಗೆ ಸಕಾರಾತ್ಮಕ ಫಲಿತಾಂಶ ತರುವುದು. ಆರೋಗ್ಯ ಉತ್ತಮ. ಪ್ರತಿದಿನ ಲಲಿತ ಸಹಸ್ರನಾಮ ಮಂತ್ರ ಜಪ ಮಾಡಿರಿ. ವೃಶ್ಚಿಕ ರಾಶಿ, ಈ ವಾರ ನಿಮಗೆ ನಿಯೋಜಿಸಲಾದ ಕೆಲಸ ನಿಮ್ಮ ಪರಿಣಿತಿ ಜ್ಞಾನದ ಪರೀಕ್ಷೆಯಾಗಿರಬಹುದು. ನಿಮ್ಮ ಪರಿವರ್ತಕ ಪ್ರಯತ್ನಗಳು ಕೆಲಸದಲ್ಲಿ ಯಶಸ್ಸು, ಸ್ವಾತಂತ್ರ್ಯ ಗಳಿಸುವ ಸಾಧ್ಯತೆ. ವಿಲೀನ ಪಾಲುದಾರಿಕೆಯನ್ನು ಯೋಚಿಸಿರುವವರು ಯಶಸ್ವಿಯಾಗುವ ಸಾಧ್ಯತೆ. ಅವರಿಗೆ ಸೃಜನಶೀಲ ಸ್ವಾತಂತ್ರ್ಯ, ದಿನನಿತ್ಯದ ಕೆಲಸದ ಒತ್ತಡ ಮುಕ್ತಿ ನೀಡುತ್ತದೆ. ಈ ವಾರ ಅನುಕೂಲಕರ. ನೀವು ತುಂಬಾ ಕಿರಿಯ ವ್ಯಕ್ತಿಯಿಂದ ಕಲಿಯಲು ಅವಕಾಶ ಹೊಂದಿರುತ್ತೀರಿ. ಇನ್ನು ನಿಮ್ಮ ಸಂಗಾತಿ ನಿಮ್ಮನ್ನ ಕಾಳಜಿ ವಹಿಸುತ್ತಾರೆ, ಪ್ರೀತಿಸುತ್ತಾರೆ ಎಂದು ಭಾವಿಸುತ್ತಾರೆ. ಈ ವಾರದ ಅಂತ್ಯದ ವೇಳೆಗೆ ನಿಮ್ಮ ಆರೋಗ್ಯ ಉತ್ತಮಗೊಳ್ಳುತ್ತದೆ. ಪ್ರತಿ ಮಂಗಳವಾರ ಶ್ರೀ ಗಣಪತಿಗೆ ಗರಿಕೆ ಪತ್ರ ಅರ್ಪಿಸಿ ತೊಗರಿ ಬೇಳೆ, ಕೆಂಪು ಬಟ್ಟೆಯನ್ನ ದಾನ ಮಾಡಿರಿ. ಧನು ರಾಶಿ, ನಿಮ್ಮಲ್ಲಿ ಹೆಚ್ಚಿನವರಿಗೆ ಅನುಕೂಲಕರ. ಜೀವನದ ಪ್ರತಿಯೊಂದು ಅಂಶದಲ್ಲೂ ಪ್ರಗತಿ, ಸಮೃದ್ಧಿ ಆಶೀರ್ವದಿಸಲ್ಪಡ್ತೀರಿ. ಈ ವಾರ ಸಾಮಾಜಿಕ ಗುಂಪುಗಳಲ್ಲಿ ಹೆಚ್ಚು ಸಕ್ರಿಯ ಪಾತ್ರ ವಹಿಸುತ್ತೀರಿ. ಹೊಸ ಹಣ ಗಳಿಸುವ ಉದ್ಯಮಗಳು, ಹೂಡಿಕೆ ಅವಕಾಶಗಳು ನಿಮ್ಮನ್ನ ಕಾರ್ಯನಿರತವಾಗಿಸಿದ್ರು ತ್ವರಿತ ಲಾಭಗಳು ಕಂಡುಬರುವುದಿಲ್ಲ. ನಿಮ್ಮ ಸ್ನೇಹಿತ ನಿಮ್ಮನ್ನ ಮೋಸಗೊಳಿಸಬಹುದು. ಅದರಿಂದ ನಿಮ್ಮ ರಹಸ್ಯಗಳನ್ನ ಬಹಿರಂಗಪಡಿಸಬೇಡಿ. ಅದರ ವಿರುದ್ಧ ಪರಿಣಾಮ ಬೀರಬಹುದು. ಧಾರ್ಮಿಕ ಚಟುವಟಿಕೆಗಳು ನಿಮ್ಮ ಸಮಯವನ್ನ ತೆಗೆದುಕೊಳ್ಳುತ್ತವೆ. ಪರಿಪೂರ್ಣ ಆಕಾರದಲ್ಲಿರಲು ಫಿಟ್ನೆಸ್ ಕಾರ್ಯಕ್ರಮಗಳನ್ನ ಮುಖ್ಯವಾಗುತ್ತವೆ. ಪ್ರತಿದಿನ ಬೃಹಸ್ಪತಿ ಮಂತ್ರ ಜಪಿಸಿರಿ. ಗುರುಗಳಿಗೆ ಬಟ್ಟೆ ದಾನ ಮಾಡಿರಿ. ಮಕರ ರಾಶಿ, ಈ ವಾರ ವೃತ್ತಿಪರ ರಂಗದಲ್ಲಿ ಒಂದು ಪ್ರಮುಖ ಬೆಳವಣಿಗೆ ಇಡೀ ಕುಟುಂಬಕ್ಕೆ ಸಂತೋಷ ತರಬಹುದು. ಒಂದು ಪ್ರಯೋಜನಕಾರಿ ಹಂತ ಗೋಚರಿಸುತ್ತದೆ. ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಥಿತಿ ಬಲಪಡಿಸಲು ಅನುಕೂಲಕರ. ಇತರರಿಂದ ಸಹಾಯ ಪಡೆಯುವುದನ್ನು ತಪ್ಪಿಸುವುದು ಉತ್ತಮ. ಸ್ನೇಹಿತರು ವಿಶ್ರಾಂತಿ ಪಡೆಯಲು, ನಿಮ್ಮ ಶಕ್ತಿ ಮರಳಿ ಪಡೆಯಲು ಸಮಯ ಕಳೆದುಕೊಳ್ಳಬೇಕು. ನಿಮ್ಮಲ್ಲಿ ಕೆಲವರು ಶೀಘ್ರದಲ್ಲಿ ಪಾಲುದಾರಿಕೆ ಉದ್ಯಮದಿಂದ ಹೊರಬರಲು ಮನಸ್ಸು ಮಾಡಬಹುದು. ಇನ್ನು ಉತ್ತಮ ತಿಳುವಳಿಕೆಯು ಸಂಗಾತಿಯೊಂದಿಗೆ ಮನೆಯಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ತರುವುದು. ವಿವಾಹಿತವಾಗಿದ್ದರೂ ಒಂಟಿಯಾಗಿದ್ದರೂ ಪ್ರೇಮ ಜೀವನ ಆಸಕ್ತಿದಾಯಕ ತಿರುವು ಪಡೆಯುತ್ತದೆ. ಆರೋಗ್ಯ ಉತ್ತಮ. ಪ್ರತಿದಿನ ಗೋಮಾತೆಗೆ ಬೆಲ್ಲ ಮತ್ತು ಗೋಧಿ ಹಿಟ್ಟಿನ ಪದಾರ್ಥ ತಿನ್ನಿಸಿರಿ. ಕುಂಭರಾಶಿ, ಈ ವಾರ ವ್ಯವಹಾರ ಮತ್ತು ವೃತ್ತಿ ಅವಕಾಶಗಳು ನಿಮ್ಮ ದಾರಿಗೆ ಬರುವುದು. ನಿಮ್ಮ ಪರಿಸ್ಥಿತಿಗಳನ್ನು ಎಚ್ಚರಿಕೆಯಿಂದ ವಿಶ್ಲೇಷಿಸಿದ ನಂತರವೇ ಹೊಸ ಯೋಜನೆ ರೂಪಿಸಬೇಕು. ಈ ವಾರ ಕೆಲಸ ವ್ಯವಹಾರದ ನಿರೀಕ್ಷೆಗಳು ಸುಧಾರಿಸುವ ಸಾಧ್ಯತೆ. ವ್ಯವಹಾರಗಳನ್ನ ಪ್ರಾರಂಭಿಸಲು ಅವಕಾಶ ಸಿಗಬಹುದು. ಇನ್ನು ಕೆಲಸದಲ್ಲಿ ಕೆಲವು ಉದ್ವಿಗ್ನ ಕ್ಷಣಗಳನ್ನ ಇರಬಹುದು. ಚಾತುರ್ಯ, ತಾಳ್ಮೆ ಅಂತಿಮವಾಗಿ ಪ್ರತಿಫಲವಾಗುವುದು. ಕೆಲವು ಸವಾಲಿನ ಯೋಜನೆ, ಕೌಶಲ್ಯ ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ. ಪ್ರಮುಖ ಜನರನ್ನ ನಿಮ್ಮ ಸ್ಥಳಕ್ಕೆ ಕರೆಯಲು ಇದು ಒಳ್ಳೆ ವಾರ. ನಿಮ್ಮ ಸಂಗಾತಿಯೊಂದಿಗೆ ನೀವು ಎಷ್ಟು ಹಂಚಿಕೊಳ್ಳಲು ಸಿದ್ಧರಿದ್ದೀರಿ ಎಂಬುದರ ಮೂಲಕ ಸಂಬಂಧದ ಸಾಮರ್ಥ್ಯ ಅಳೆಯಬಹುದು. ಐಷಾರಾಮಿ ಮತ್ತು ಶ್ರೀಮಂತ ಆಹಾರದ ಮೇಲಿನ ನಿಮ್ಮ ಪ್ರೀತಿ ಸಮತೋಲನಗೊಳಿಸಲು ವ್ಯಾಯಾಮ, ಆರೋಗ್ಯಕರ ಆಹಾರವನ್ನ ಮಿತಗೊಳಿಸಬೇಕು. ಪ್ರತಿದಿನ ಹನುಮಾನ ಚಾಲಿಸ ಪಠನೆ ಮಾಡಿರಿ. ಮೀನರಾಶಿ, ಮುಂದಿನ ಕೆಲವು ದಿನಗಳು ವೈಯಕ್ತಿಕ, ವೃತ್ತಿಪರ ಜವಾಬ್ದಾರಿಗಳ ನಡುವೆ ಹರಿದು ಹೋಗುವ ಸಾಧ್ಯತೆ. ವಿಶಾಲ ಹೃದಯವನ್ನ ಹೊಂದಿದ್ದೀರಿ. ಯಾವಾಗಲೂ ಇತರರಿಗೆ ಸಹಾಯ ಮಾಡಿದ್ದೀರಿ. ನಿಮ್ಮ ಬಗ್ಗೆ ಯೋಚಿಸಲು ಪ್ರಾರಂಭಿಸುವ ಸಮಯ ಇದು. ನಿಮ್ಮ ಸಂಬಂಧವನ್ನ ಉಳಿಸಲು ಪರಸ್ಪರ ಕ್ರಮ ಕೈಗೊಳ್ಳಲು ನಿರ್ಧರಿಸಿ. ನಿಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಿಂದ ಮಕ್ಕಳನ್ನ ಮೋಜಿಸುವ ಪ್ರವಾಸಕ್ಕೆ ಕರೆದೊಯ್ಯಲು ಸಮಯ ತೆಗೆದುಕೊಳ್ಳುತ್ತೀರಿ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಹದಗೆಡುತ್ತಿರಬಹುದು. ಅದರಿಂದ ಅವರಿಗೆ ಸ್ವಲ್ಪ ಸಮಯ ಮೀಸಲಿಡಿ. ಗುರುವಾರ ಶ್ರೀ